ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ. ಇವತ್ತು ಗುರುವಾರ, ನೆನ್ನೆ ಬುಧವಾರ ಎಡೆ ಇಟ್ಟಿದ್ದೆಲ್ಲ ಆಯ್ತಲ್ವಾ. ಸೊ ನೆನ್ನೆ ರಂಗೋಲಿ ಬಿಟ್ಟಿರಲಿಲ್ಲ. ಇವತ್ತು ಹೊಸ್ತಿಲ್ಗೆಲ್ಲ ರಂಗೋಲಿ ಬಿಟ್ಟು ದೀಪ ಹಚ್ಚಾಯಿತು. ಅಂದರೆ ಸಂಜೆನೇ ದೀಪ ಹಚ್ಚಿದ್ದು ಇವತ್ತು ಕೂಡ. ನಾನು ಬೆಳಗ್ಗೆಯಿಂದ ಕೆಲಸ ಆಯ್ತಲ್ವ, ಮನೆಯೆಲ್ಲ ಕ್ಲೀನ್ ಮಾಡೋದಿತ್ತು. ನಾನೆಲ್ಲ ಎಲ್ಲ ಕಡೆ ಊಟ ಮಾಡಿ ಎಲ್ಲ ಎಂದ್ಲಾಗ್ಬಿಟ್ಟಿತ್ತಲ್ವ, ಎಲ್ಲ ಕ್ಲೀನ್ ಮಾಡಿ ನಾನು ಸಂಜೆಗೆ ದೀಪ ಹಚ್ಚಿದ್ದು. ಇಲ್ಲಿ ನೋಡಿ, ಹಬ್ಬದ ಮಾರನೆಗೆ ಎಲ್ಲರೂ ತಿಂಡಿಯನ್ನು ಹಂಚ್ತಾರೆ. ಯಾರ್ಯಾರು ಹಬ್ಬ ಮಾಡ್ತಾರೆ ಅವರು. ಇವತ್ತು ನನ್ನ ಫ್ರೆಂಡ್ ನಿಮಗೆ ತೋರಿಸಿದ್ದೆ ಏನೇನು ತಿಂಡಿ ಮಾಡಿದ್ದಾಳೆ ಅಂತ. ಎಲ್ಲ ಕೊಟ್ಬಿಟ್ಟು ಹೋದ್ಲು, ಅವಳೇ ಬಂದಿದ್ಲು. ಇಷ್ಟೊತ್ತವರೆಗೂ ನಾವು ರಸಾಯನ ಮಾಡಿಕೊಂಡು ಹಾಲು ಕಾಯಿಸ್ಕೊಂಡೆಲ್ಲ ಕುಡಿದ್ವಿ. ಅದೆಲ್ಲ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಮುಸೂರೆ ನೋಡಿ, ನಾನು ಅವತ್ತು ತೋರಿಸಿದ್ದೆ ನಿಮಗೆ ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ ಅಂತ. ಸೇಮ್ ಒಳ್ಳೆ ತಂಬಟ್ಟು ಥರ ಕಾಣಿಸ್ತಿದೆ. ಇದು ತಂಬಟ್ಟು ಏನೋ ಚೆನ್ನಾಗಿ ಕಾಣಿಸ್ತಿದೆ. ಒಳಗಡೆ ಕೂಡ ಚೆನ್ನಾಗಿರುತ್ತೆ, ಯಾಕೆಂದರೆ ಅವಳು ತುಂಬ ಚೆನ್ನಾಗಿ ಮಾಡ್ತಾಳೆ. ಚಿರೋಟಿ ಕೂಡ ಮಾಡಿದ್ದಾಳೆ. ಅವತ್ತು ನಾವು ಚಿರೋಟಿ ನೋಡಲಿಲ್ಲ ಅಲ್ವಾ, ಇವತ್ತು ತೋರಿಸ್ತಾ ಇದ್ದೀನಿ. ಇದು ನಮ್ಮ ಅತ್ತೆ ಕೊಟ್ಟಿರೋದು. ನನಗೆ ಯಾರೋ ಕಮೆಂಟ್ ಮಾಡಿದ್ರಿ, ಸ್ಕ್ರಿಪ್ಟೆಡ್ ಥರ ಮಾಡ್ತೀರಾ, ಫಸ್ಟು ವ್ಲಾಗ್ ಮಾಡಿಕೊಂಡು ಆಮೇಲೆ ನೀವು ಮಾತಾಡ್ತೀರಾ ಅಂತ. ಇಲ್ಲಿ ನೋಡಿ, ನಾನು ಇವಾಗ ಡೈರೆಕ್ಟಾಗಿ ಮಾತಾಡ್ತಿದ್ದೀನಿ. ನಾನು ಇವಾಗ ನೇರವಾಗಿ ವಿಡಿಯೋ ಮಾಡಿಕೊಂಡೇ ಮಾತಾಡ್ತಾ ಇದ್ದೀನಿ. ನೀವು ಹೇಳ್ತಿದ್ರಿ ಮೊದಲು ವ್ಲಾಗ್ ಎಲ್ಲ ಮಾಡಿಕೊಂಡು ವಿಡಿಯೋ ಎಲ್ಲ ಮಾಡಿಕೊಂಡು ಆಮೇಲೆ ಸ್ಕ್ರಿಪ್ಟೆಡ್ ಥರ ಮಾತಾಡ್ತೀರಾ ಅಂತ. ನಾನು ಫಸ್ಟೆಲ್ಲ ನಿಜ ಬರ್ಕೊಂಡೇ ಮಾತಾಡ್ತಿದ್ದೆ. ಮೊದಲು ಎಲ್ಲ ಬರೆದ್ಬಿಟ್ಟು ಏನು ವಿಷಯ ಹೇಳಬೇಕು ಅದನ್ನು ಮಾತಾಡ್ತಿದ್ದೆ. ಬಟ್ ಇತ್ತೀಚೆಗೆ ನಾನು ಬರ್ಕೊಳ್ಳೋದೆಲ್ಲ ಇಲ್ಲ, ಎಕ್ಸ್ಪೀರಿಯೆನ್ಸ್ ಆಯ್ತಲ್ವ. ಸೊ ಇವಾಗ ನಾನು ಅಲ್ಲಿ ವಿಡಿಯೋ ಏನು ಮಾಡ್ಕೊಂಡಿರ್ತೀನಿ ಅದಕ್ಕೆ ಏನು ಸಂಬಂಧಪಡುತ್ತೆ ಅದನ್ನು ಮಾತಾಡ್ತೀನಿ. ಅದರಿಂದ ನಾನು ನೇರವಾಗಿ ಮಾತಾಡೋದಕ್ಕಾಗ್ತಿಲ್ಲ. ಆಮೇಲೆ ನಂಗೆ ಸಮಯನೂ ಇರೋದಿಲ್ಲ. ಆಮೇಲೆ ಯಾರಾದರೂ ಬರ್ತಾನೆ ಇರ್ತಾರೆ. ಸೊ ನಾನು ಆ ಟೈಮ್ನಲ್ಲೆಲ್ಲ ನಾನು ವಿಡಿಯೋ ಮಾಡ್ಕೊಳ್ಳುವಾಗೆಲ್ಲ ನಾನು ಮಾತಾಡೋದಕ್ಕಾಗಲ್ಲ. ಅದಕ್ಕೆ ಸುಮ್ಮನೆ ವಿಡಿಯೋ ಮಾಡ್ಕೊಂಡು ಬಿಟ್ಟಿರ್ತೀನಿ. ಯಾರಾದರೂ ಇರ್ತಾರೆ, ಆದಮೇಲೆ ನನ್ನ ಹಸ್ಬೆಂಡ್ಗೆ ಅಷ್ಟು ಇಷ್ಟ ಆಗಲ್ಲ. ಅಂದರೆ ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತಿಲ್ಲ, ಗೊತ್ತು. ಬಟ್ ಅವರಿದ್ದಾಗ ನಾನು ವಿಡಿಯೋ ಮಾಡ್ತಾ ಮಾತಾಡಿದ್ರೆ ಅವ್ರಿಗೆ ಇಷ್ಟ ಆಗಲ್ಲ, ಮಾಡ್ತಾ ಇದ್ದಾಳೆ ಅಂತ ಅವ್ರಿಗೆ ಬೇಜಾರಾಗುತ್ತೆ. ಸೊ ಅದರಿಂದ ಅವ್ರು ಇಲ್ಲದೆ ಇರುವಾಗ ನಾನೇ ಎಡಿಟ್ ಮಾಡೋದು. ಯಾವಾಗಲೂ ಅಷ್ಟೇ, ಅವ್ರು ಇಲ್ಲದೆ ಇರೋದು ನೋಡಿಕೊಂಡೆ ನಾನು ಎಡಿಟ್ ಮಾಡೋದು. ನಾನು ತೋರಿಸಿದ್ದೆ, ಅಂದರೆ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸಿದ್ದೆ ನಿಮಗೆ ಯಾರ್ಯಾರು ತಿಂಡಿ ಕೊಟ್ಟಿದ್ದಾರೆ ಅಂತ. ಇಲ್ಲಿ ನೋಡಿ, ಇದು ಅತ್ತೆ ಕೊಟ್ಟಿರೋದು ಚಕ್ಲಿ, ನಿಪ್ಪಟ್ಟು ಒಳಗಡೆ ಇದೆ. ಇಲ್ಲಿ ನಿಪ್ಪಟ್ಟು ಮತ್ತು ಕಜ್ಜಾಯ ಎಲ್ಲ ಇಲ್ಲ. ನಿಪ್ಪಟ್ಟು ಅಲ್ಲೇ ಇದೆ. ಅವರು ಸ್ವಲ್ಪನೇ ಮಾಡಿದ್ರು, ಸ್ವಲ್ಪನೇ ಕೊಟ್ಟಿದ್ದಾರೆ. ಕಾಣಿಸ್ತಿದೆಯಾ? ಇಲ್ಲಿ ನೋಡಿ, ನಿಪ್ಪಟ್ಟು ಮತ್ತು ಚಕ್ಲಿ ಇಲ್ಲೇ ಇದೆ. ಅವರು ಸ್ವಲ್ಪನೇ ಮಾಡಿರೋದು, ಅದಕ್ಕೆ ಸಾಕಿಷ್ಟೇ. ನಾವೇನು ಜಾಸ್ತಿ ತಿನ್ನಲ್ಲ. ನನ್ನ ಮಕ್ಕಳು ಫಸ್ಟ್ ಇಷ್ಟಪಡ್ತಾರೆ, ಆಮೇಲೆ ತಿನ್ನೋದೇ ಇಲ್ಲ. ಐಶು ಏನಾದರೂ ಈಗಲೇ ಹೊರಟೋಗಿದ್ದರೆ ಕಾಲೇಜ್ಗೆ ಈಗಲೇ ಕೊಟ್ಟು ಕಳಿಸ್ಬಿಡ್ತಿದ್ದೆ. ನಾನು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ವರೆಗೂ ವೆಯ್ಟ್ ಮಾಡಿದ್ದೀವಿ. ಅದರಿಂದ ಇನ್ನೂ ನಾನು ಕಾಲೇಜ್ಗೆ ಹೋಗಿದ್ದೆಲ್ಲ ವೀಡಿಯೋ ಮಾಡ್ಕೊಂಡಿಲ್ಲ, ಅಂದರೆ ಇನ್ನೂ ಹೋಗೇ ಇಲ್ಲ. ನೋಡಿ, ಕರ್ಜಿಕಾಯಿ ಎಲ್ಲ ಇಲ್ಲೇ ಇದೆ. ಇದು ಒಂದು ಕವರು ಅಮ್ಮ ಕೊಟ್ಟಿರೋದು, ನಮ್ಮ ಅತ್ತೆ ಕೊಟ್ಟಿರೋದು ನಮ್ಮ ಅಮ್ಮನ ಮನೆಗೆ ಕೊಡೋದಕ್ಕೆ ಅಂತ. ಒಂದು ಕವರು ಅಮ್ಮಂಗೆ ಕೊಟ್ಬಿಡು ಅಂತ ಹೇಳಿದೆ ನಮ್ಮಮ್ಮಗೆ. ಇನ್ನೊಂದು ತಿಂಡಿ ಹಾಕಿರೋದು ನಮ್ಮ ದೊಡ್ಡಮ್ಮಂಗೆ. ದೊಡ್ಡಮ್ಮ ಅಂದರೆ ನಮ್ಮ ಮನೆ ಪಕ್ಕನೇ ಇದ್ದಾರಲ್ವ, ನಮ್ಮ ದೊಡ್ಡಮ್ಮ, ಅವ್ರಿಗೆ. ಇದೆರಡು ಕವರು ನೀನೇ ಹೋದಾಗ ಕೊಟ್ಬಿಡು ಅಂತ ಹೇಳಿದ್ದಾರೆ. ನಾನು ಹೋದಾಗ ಕೊಡಬೇಕು. ಇದು ನನ್ನ ಫ್ರೆಂಡ್ ಕೊಟ್ಟಿರೋದು, ಇದು ನಮಗೆ ಕೊಟ್ಟಿರೋದು ನಮ್ಮ ಅತ್ತೆ. ನಮ್ಮ ಮನೇಲಿ ಸಂಘ ಮಾಡೋದ್ರಿಂದ ಇವತ್ತು ಧರ್ಮಸ್ಥಳ ಸಂಘ ಇದೆ. ಗುರುವಾರ ಅಂದರೆ ನಾಳೆ ಇದೆ, ಶುಕ್ರವಾರ. ಇವತ್ತು ಗುರುವಾರ ಅಲ್ವಾ, ಸೊ ತೊಗೊಂಡೋಗಿ ಕಟ್ಟಬೇಕು. 321 ರೂಪಾಯಿ ಇದೆ. ಇದಕ್ಕಿನ್ನ 50 ರೂಪಾಯಿ ಅಡ್ಜಸ್ಟ್ ಮಾಡ್ಬೇಕು ನಾನು. ಸದ್ಯಕ್ಕೆ ಇಷ್ಟ ಇದ್ದಿದ್ದು, ಇವಾಗ ಹುಡುಕ್ಬೇಕು ಇನ್ನು 50 ರೂಪಾಯಿ ಎಲ್ಲರೂ ಸಿಗುತ್ತಾ ಅಂತ. ನಾನು ಯಾವಾಗಲೂ ಬಟ್ಟೆ ತಲೆ ಕಟ್ಕೊಂಡೇ ಪೂಜೆ ಮಾಡ್ತಿದ್ದೆ, ಯಾಕಂದರೆ ಕೂದಲು ಬಿಟ್ಕೊಂಡು ಪೂಜೆ ಮಾಡಬಾರ್ದು ಅಂತ ಹೇಳ್ತಾರೆ ಅಂತ. ಸೊ ನೀವೊಂದಿಬ್ಬರು ನನಗೆ ಕಮೆಂಟ್ ಮಾಡಿ ಹೇಳಿದ್ರಿ, ಬೇಡ ಅಕ್ಕ ತಲೆಗೆ ಟವಲೆಲ್ಲ ಕಟ್ಕೊಂಡು ಪೂಜೆ ಮಾಡಬಾರ್ದಂತ. ಸೊ ಆವಾಗಿಂದ ನಾನು ತಲೆ ಕಟ್ಕೊಳ್ದೆ ನಾನು ಪೂಜೆ ಮಾಡ್ತಾಯಿದ್ದೀನಿ. ನಾನು ನೇರವಾಗಿ ಮಾತಾಡೋದಕ್ಕೂ ಅಷ್ಟು ಇಷ್ಟ ಆಗಲ್ಲ, ಯಾಕಂದರೆ ಮುಖ ಫುಲ್ ಎಲ್ಲರೂ ಹೇಳ್ತಿರ್ತಾರೆ, ಕಣ್ಣೆಲ್ಲ ಫುಲ್ಲು ಬ್ಲ್ಯಾಕ್ ಆಗಿಬಿಟ್ರೆ ಕಾಣಿಸುತ್ತಾ, ಫುಲ್ಲು ಒಂಥರ ವೀಕ್ ಆದಂಗೆ ಆಗ್ಬಿಟ್ಟಿದ್ಯಾ ಅಂತ. ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ. ಇಲ್ಲ, ನನ್ನ ಬಾಡಿ ಅಂತೂ ಸಣ್ಣ ಆಗಲ್ಲ. ಏನೇ ಹುಷಾರಿಲ್ಲ, ಏನೇ ನೋವಿದ್ರು ಬಾಡಿ ಅಂತೂ ಸಣ್ಣ ಆಗಲ್ಲ. ಬಟ್ ಕಣ್ಣೆಲ್ಲ ಒಳಗಡೆ ಹೋಗಿಬಿಡುತ್ತೆ. ಅದು ನನ್ನ ವೀಕ್ನೆಸ್, ಏನೂ ಮಾಡೋದಕ್ಕಾಗಲ್ಲ. ನೀವು ನೇರವಾಗಿ ಮಾತಾಡಿ ಅಂತ ಕೇಳಿದ್ರಿ ಅಂತ ನಾನು ನೇರವಾಗಿ ಮಾತಾಡ್ತಾಯಿದ್ದೀನಿ. ನಾನು ಹೂವೇನೂ ತೆಗೆದಿಲ್ಲ, ನೆನ್ನೆ ಪೂಜೆ ಮಾಡಿದ್ದೆ ಅಲ್ವ, ಅದೇ ಹೂ ತುಂಬ ಚೆನ್ನಾಗಿತ್ತು. ಸೊ ಅದೇ ಹೂಗೆ ನಾನು ದೀಪ ಹಚ್ಚಿದ್ದೀನಿ. ಆಮೇಲೆ ನೀವೇನೇ ಕಮೆಂಟ್ ಮಾಡೋದಿದ್ರು ನನಗೆ ಬೇಜಾರಿಲ್ಲ, ಯಾಕಂತ ಹೇಳಿದ್ರೆ ನನಗೆ ತಿದ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ.
ಸೊ ಒಳ್ಳೆಯದೇ ಆಗಲಿ ಕೆಟ್ಟದೇ ಆಗಲಿ ನೀವು ಈ ಥರ ಮಾಡ್ತಿದ್ದೀರಾ ಅಂತ ಹೇಳಿದಾಗ ನನಗೂ ಕೂಡ ತಿದ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಸೊ ಥ್ಯಾಂಕ್ ಯು. ನಿಮ್ಮ ಕಮೆಂಟಿಂದ ನಾನು ಚೇಂಜ್ ಆಗ್ತೀನಿ, ಅಂದರೆ ಇನ್ಮೇಲೆ ನೇರವಾಗಿ ಮಾತಾಡ್ತೀನಿ, ಅಥವಾ ನಾನು ಏನು ವಿಡಿಯೋ ಮಾಡ್ಕೋತಿರ್ತೀನೋ ಸೊ ಆ ಸೌಂಡನ್ನೇ ಆದಷ್ಟು ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಇವಾಗ ಅಮ್ಮನ ಮನೆಗೆ ಹೋಗ್ತಿದ್ದೀನಿ, ತಿಂಡಿ ಕೊಟ್ಬಿಟ್ಟು ಅಮ್ಮಂಗೂ ದೊಡ್ಡಮ್ಮಂಗೂ ಅಲ್ಲೇ ಸಂಘದ ದುಡ್ಡು ಕೊಟ್ಬಿಟ್ಟು ಬರೋಣ ಅಂತ ಹೋಗಿ ಅನಿ ಮನೆಗೆ ಅವಳನ್ನ ಕರ್ಕೊಂಡು, ಸಂಘದ ಅವ್ರ ಮನೆ ಹತ್ರನೇ ಇರೋದು ಮನೆ, ಸೊ ಕೊಟ್ಬಿಟ್ಟು ಕೊಟ್ಬಿಟ್ಟು ಬರ್ತೀನಿ. ಇಷ್ಟೊತ್ತು ಮೇಲೆ ಹೋಗೋದಕ್ಕೆ ಆಗ್ತಿರ್ಲಿಲ್ಲ, ಆಗಲೇ 6 ಗಂಟೆ ಮೇಲಾಗಿದೆ. ಇಷ್ಟು ದಿನ ಟ್ಯೂಷನ್ ಇರ್ತಿತ್ತಲ್ವ, ಸೊ ಇಷ್ಟೊತ್ತು ಮೇಲೆ ಹೋಗೋದಕ್ಕೆ ಆಗ್ತಿರ್ಲಿಲ್ಲ. ಈಗ ಟ್ಯೂಷನ್ ಇಲ್ವಲ್ಲ, ಎಷ್ಟೊತ್ತಿಗಾದರೂ ಹೋಗಿ ಎಷ್ಟೊತ್ತಿಗಾದರೂ ಬರಬಹುದು. ನಾನು ಗುರುವಾರ ನಾನ್ ವೆಜ್ ಇತ್ತು, ಆದರೆ ನಾನು ಊಟ ಮಾಡಿಲ್ಲ, ತಿನ್ನಲ್ಲ ನಾನು ಇವತ್ತು ಗುರುವಾರ. ಅವರೆಲ್ಲ ಅದೇ ಊಟ ಮಾಡಿದ್ರು. ಸೊ ಬಂದು ನಾನೇನಾದರೂ ಸಾಂಬಾರು ಮಾಡ್ಕೋಬೇಕು. ಬೆಳಿಗ್ಗೆಯಿಂದ ಬರೀ ಮೊಸರಲ್ಲೇ ತಿಂದಿದ್ದಾಯ್ತು ನಾನು. ಈಗ ರಾತ್ರಿ ಏನಾದರೂ ಸಾಂಬಾರು ಮಾಡ್ಕೊತೀನಿ. ನೋಡೋಣ, ಅಮ್ಮನ ಮನೆಗೆ ಹೋಗಿ ಅಲ್ಲೇನಾದರೂ ವಿಡಿಯೋ ಮಾಡ್ಕೊಳ್ಳೋದಕ್ಕಾದರೆ ವಿಡಿಯೋ ಮಾಡ್ಕೊತೀನಿ, ಇಲ್ಲ ಅಂತ ಹೇಳಿದ್ರೆ ಇಷ್ಟಕ್ಕೆ ಸ್ಟಾಪ್ ಆಗುತ್ತೆ. ಅಮ್ಮನ ಮನೆಗೆ ಹೋದಾಗ ವಿಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಆದರೆ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ತಿಂಡಿ ಕೊಟ್ಬಿಟ್ಟು ಬೇಗ ಬಂದುಬಿಟ್ಟೆ. ಅದಾದಮೇಲೆ ಸಿಹಿ ತಿಂಡಿ ಖಾರ ತಿಂಡಿ ಅಲ್ಲೆಲ್ಲ ಒಟ್ಟಿಗೆ ಇಟ್ಬಿಟ್ರೆ ಎಲ್ಲ ಮೆತ್ತೆ ಆಗಿಬಿಡುತ್ತೆ ಅಂತ ಹೇಳಿ ಸಪ್ರೇಟಾಗಿ ಬಾಕ್ಸ್ಗೆ ಹಾಕಿ ಇಡ್ತಿದ್ದೀನಿ. ನಾನು ವಿಡಿಯೋ ಮೊದಲು ಮಾಡ್ಕೊಂಡು ಆಮೇಲೆ ಮಾತಾಡೋದ್ರಿಂದ ನನಗೆ ಟೈಮ್ ಸಾಕಾಗಲ್ಲ. ಈ ರೀತಿ ವಿಡಿಯೋ ಮಾಡ್ತಾ ಮಾತಾಡಿದ್ರೇ ನನಗೆ ಬೇಗ ಎಡಿಟಿಂಗ್ ಆಗುತ್ತೆ. ಸ್ವಲ್ಪ ಇತ್ತು ಅಂತ ಹೇಳಿ ನಾನು ಈ ವಿಡಿಯೋವನ್ನೇ ಮೊದಲು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹಬ್ಬದ ವಿಡಿಯೋ 1-2 ದಿನದಲ್ಲಿ ಬರುತ್ತೆ, ನಾವು ಹೇಗೆ ಹಬ್ಬ ಮಾಡಿದ್ವಿ ಅನ್ನೋದು. ಇಲ್ಲೇ ಡೈನಿಂಗ್ ಹಾಲಲ್ಲಿ ಟೇಬಲ್ ಇತ್ತಲ್ವ, ಅದ್ರ ಮೇಲೇ ತಿಂಡಿಗಳನ್ನ ಇಡ್ತಾಯಿದ್ದೀನಿ. ಮಕ್ಕಳು ಕಣ್ಣಿಗೆ ಕಾಣಿಸುತ್ತೆ, ಯಾವಾಗ ಬೇಕು ಆವಾಗ ತೊಗೊಂಡು ತಿನ್ನಬಹುದು ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೀವು ಹೇಳಿದೊಂಥರ ಒಳ್ಳೆಯದೇ ಆಯಿತು. ವಿಡಿಯೋ ಮಾಡ್ತಾನೆ ಮಾತಾಡೋದ್ರಿಂದ ಟೈಮಿಂಗ್ ಸೇವ್ ಆಗುತ್ತೆ. ಆದರೆ ನಾನು ಕೊನೆಯಲ್ಲಿ ಮಾತ್ರ ನಾನು ಎಡಿಟ್ ಮಾಡುವಾಗ ಮಾತಾಡಿರೋದು. ಮೊದಲೆಲ್ಲ ನೀವು ನೋಡಿದಾಗೆ ವಿಡಿಯೋ ಮಾಡ್ತಾನೆ ಮಾತಾಡಿದ್ದೀನಿ. ಇಲ್ಲಿಗೆ ಇವತ್ತಿನ ವ್ಲಾಗ್ ಮುಕ್ತಾಯವಾಗ್ತಿದೆ. ಧನ್ಯವಾದಗಳು.